ಸ್ನೇಹಿತರೆ ನಮಸ್ಕಾರ. 1 ಮಿನಿಟ್ ವನಾಸನಕ್ಕೆ ಸ್ವಾಗತ. ಇವತ್ತಿನ ಆಸನ ತಾಡಾಸನ. ಈ ತಾಡಾಸನ ನಾವು ಪಾಮ್ ಟ್ರೀ ಪೋಸ್ ಅಂತ ಕರಿತೀವಿ. ಸೊ ಈ ಆಸನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಆಸನದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈ ಆಸನವನ್ನ ಮಾಡೋದ್ರಿಂದ ಸಂಪೂರ್ಣವಾಗಿ ನಮ್ಮ ನರಮಂಡಲ ಅನ್ನುವಂಥದ್ದು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಈ ಬಾಡಿಯಲ್ಲಿರುವಂತಹ 72,000 ನರನಾಡಿಗಳು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಜೊತೆಗೆ ಈ ಆಸನವನ್ನ ಯಾರಲ್ಲಿ ಹೈಟ್ ಕಡಿಮೆ ಇರುತ್ತಲ್ವಾ, ಸೊ ಹೈಟ್ ಅನ್ನ ಬಿಲ್ಡ್ ಮಾಡ್ಕೋಬೇಕು, ಇನ್ನೊಂದು ಸ್ವಲ್ಪ ಗ್ರೋತ್ ನಮಗೆ ಕಾಣಬೇಕು ಅನ್ನೋದಿದ್ರೆ ಅಂತವರು ಈ ಆಸನದ ಅಭ್ಯಾಸವನ್ನ ಮಾಡಬಹುದು. ಇನ್ನು ಈ ಆಸನವನ್ನ ಯಾರ್ಯಾರು ಮಾಡಬಾರದು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಈ ಆಸನವನ್ನ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಯಾರಿಗಾದ್ರೂ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅಂತವರು ಈ ಆಸನವನ್ನ ಅಭ್ಯಾಸ ಮಾಡಬಾರ್ದು. ಜೊತೆಗೆ ವೆರಿಕೋಸ್ ವೇನ್ ಅನ್ನುವಂಥದ್ದು ಏನಾದ್ರೂ ನಿಮ್ಗಿದ್ರೆ ಸೊ ಅಂತವರು ದಯವಿಟ್ಟು ಈ ಆಸನದ ಅಭ್ಯಾಸವನ್ನ ಮಾಡಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಒಂದೇ ಮಾತ್ರ.